ನಮಸ್ತೆ, ನಾನು ಪ್ರೇಮಲೀಲಾ, 70 ಇಯರ್ಸ್ ಓಲ್ಡ್. ನನಗೆ ಸ್ವಲ್ಪ ಎದೆ ನೋವು ಬರ್ತಾ ಇತ್ತು. ಸ್ವಲ್ಪ ವಾಕ್ ಮಾಡಿದ್ರೆ ರಟ್ಟೆ ಮತ್ತು ಎಡಗಡೆ ಎದೆ ನೋವು ಮತ್ತು ಉರಿ ಎರಡೂ ಬರೋದು. ಯಾರಿಗೆ ತೋರಿಸ್ಲಿ, ಜನರಲ್ ಡಾಕ್ಟ್ರು ಯಾರಿಗೆ ತೋರಿಸಿದ್ರು ಗ್ಯಾಸ್ಟ್ರಿಕ್ಗೆ ಅಂತ ಹೇಳಿ 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 ಕೊನೆಗೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ಮೆಟ್ಲತ್ತಿದ್ರು 2 ಮೆಟ್ಲತ್ತಿದ್ರು ಸುಸ್ತಾಗ್ಬಿಡೋದು. ನನ್ನ ಹೆಸರು ಶ್ರೀಕಾಂತ್ ಶರ್ಮಾ. ನನ್ನ ವೈಫ್ ಪ್ರೇಮಲೀಲಾ. ಅವಳಿಗೆ ಲೆಫ್ಟ್ ಆರ್ಮ್ಸು ಪೇಯ್ನ್ ಬರ್ತಾ ಇದೆ ಅಂತಂತ ಹೇಳಿದಾಗ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದ್ವಿ. ಅವತ್ತು ರಾತ್ರಿ ಅವರು ಟೆಸ್ಟ್ ಮಾಡಿಸೋಣ ಅಂತಂಥೇಳಿ 1-2-3 ಟೆಸ್ಟ್ ಬರ್ಕೊಟ್ರು. ಟೆಸ್ಟ್ ಮಾಡಿ ಬಂದ ಮೇಲೆ ಗೊತ್ತಾಯಿತು ಇವರಿಗೆ ಬ್ಲ್ಯಾಕೇಜ್ ಆಗಿದೆ ಅಂತ. ಓಪನ್ ಹಾರ್ಟ್ ಸರ್ಜರಿನೇ ಮಾಡಬೇಕು, ಅಲ್ಲ ಸ್ಟಂಟ್ ಹಾಕ್ಲಿಕ್ಕೂ ಆಗಲ್ಲ ಅಂತಂತ ಅಲ್ಲಿ ಹೇಳಿದ್ರು. ನಮ್ಮ ಸಿಸ್ಟ್ರಿಗೆ, ನಮ್ಮ ಬ್ರದರ್ಗೆ ಎಲ್ಲ ಓಪನ್ ಹಾರ್ಟ್ ಸರ್ಜರಿ ಮಾಡಿಸಿದ್ವಿ ಬೇರೆ ಬೇರೆ ಕಡೆ. ಅವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಯಿತು. ಹಾಗಾಗಿ ನನಗೆ ಸ್ವಲ್ಪ ಭಯ ಆಗಿತ್ತು. ಸೊ ಅಲ್ಲಿಗೆ ಏನು ಮಾಡೋಣ ಅಂತಂತ ಹೇಳಿದ್ರೆ ಯೋಚನೆ ಮಾಡಿದ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ಬೇಕಾದಂಥ ಒಬ್ಬಳು ಡಾಕ್ಟ್ರ್ ಇದ್ದಾಳೆ, ಅವಳು ಕಾಂಟ್ಯಾಕ್ಟ್ಸ್ ಎಲ್ಲ ಇರೋದ್ರಿಂದ ಅವಳು 2-3 ಕಡೆನೂ ಒಪಿನಿಯನ್ ತಗೊಳ್ಳೋಣ ಅಂತೇಳಿ ತೊಗೊಂಡು ಬಂದು ಕೊನೆಗೆ ಅವಳು ಹೇಳಿದ್ಲು, ಇಲ್ಲಿ ಅಪೋಲೋ ಆಸ್ಪತ್ರೆ ಸತ್ಯಕಿ ನಂಬಳ ಇದ್ದಾರೆ ಡಾಕ್ಟ್ರು, ಅವ್ರ ಹತ್ರ ನಾವು ತೋರಿಸೋಣ. ಯಾಕೆಂದರೆ ಅವರು ಟೆಕ್ನಾಲಜಿ ಎಲ್ಲ ಚೆನ್ನಾಗಿದೆ. ವೈಫ್ಗೂ 70 ವರ್ಷ ಆಗಿರೋದ್ರಿಂದ ಸ್ವಲ್ಪ ತಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಓಪನ್ ಹಾರ್ಟು ಅಂತಂತ ಹೇಳಿದ್ರು. ಸರಿ, ಆಮೇಲೆ ಅವತ್ತು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ಸತ್ಯಕಿ ಸರ್ನ ಮೀಟ್ ಮಾಡಿದ್ವಿ. ಅವರು ನೋಡಿದ್ರು, ನೋಡ್ಬಿಟ್ಟಿದೆ ರೋಬೋಟಕ್ಕೆ ಮಾಡೋಣ, ಏನು ತೊಂದರೆ ಇಲ್ಲ, ಆರಾಮ್ಸೆ ಹುಷಾರಾಗ್ತಾರೆ, ಬೇಗ ರಿಕವರಿ ಆಗ್ತದೆ ಓಪನ್ ಹಾರ್ಟ್ ಸರ್ಜರಿಗಿಂತನೇ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಆಯಿತು ಸರ್ ಅಂತ ನಾನು ಡಿಸಿಷನ್ ತೊಗೊಂಡು ಮಾಡಿಸಿದ್ರೆ ಒಂದು 3-4 ಡೇಸಲ್ಲಿ ಅವಳನ್ನು ಡಿಸ್ಚಾರ್ಜ್ ಆಗಿ ಮನೆಗೂ ಕಳಿಸ್ಬಿಟ್ರು. ಚೆನ್ನಾಗಿ ವಾಕು ಮಾಡ್ತಾ ಇದ್ದಾಳೆ, ಓಡಾಡ್ತಾ ಇದ್ದಾಳೆ. ಒಳ್ಳೆ ಚೆನ್ನಾಗಿದೆ ಹಾಸ್ಪಿಟ್ಲು, ನಮಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ. ದೊಡ್ಡ ಡಾಕ್ಟ್ರಿಂದ ಹಿಡಿದು ನಮಗೆ ಅಸಿಸ್ಟೆಂಟ್ ಮಾಡೋವರೆಗೂ ಎಲ್ಲರೂ ನಮಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ತುಂಬ ಥ್ಯಾಂಕ್ಸ್ ಹೇಳಬೇಕು. ಡೈಲಿ ನಾನು ದೇವರಿಗೆ ಹೂ ಇಡೋಕ್ಕೆ ಮೊದಲು ಡಾಕ್ಟ್ರುಗಳನ್ನ ಜ್ಞಾಪಿಸ್ಕೊಂಡು ನಮಸ್ಕಾರ ಮಾಡ್ತೀನಿ. ಇಷ್ಟರ ಮಟ್ಟಿಗೆ ನಾನು ನಮಸ್ಕಾರ ಮಾಡ್ತಿದ್ದೀನಲ್ಲ ಅಂತ ಒಂದು ಹೊಸ ಲೈಫ್ ಸಿಕ್ತು ನನಗೆ ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗಲೂ. ಏನೂ ತೊಂದರೆ ಇಲ್ಲ, ಬರೋದು ಬೇಡ ಅಂದ್ರೂ ನಾನು ಅವಾಗವಾಗ ಬಂದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೋಡಿಕೊಂಡು ಹೋಗ್ತಾ ಇರ್ತೀನಿ. ನನಗೊಂದು ಇದು ಪುನರ್ಜನ್ಮದ ಥರ ಆಗೋಗಿದೆ ನನಗೆ. ಅವತ್ತಿನ ದಿವಸ ಜ್ಞಾಪಿಸ್ಕೊಂಡ್ರೆ ಏನಪ್ಪ ಅನಿಸಿತ್ತು, ಇವತ್ತಿನ ದಿವಸ ನನಗೆ ಹೊಸ ಲೈಫೇ ಸಿಕ್ದಂಗೆ ಆಗಿದೆ. ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಸತ್ಯಕಿ ಸರ್ನ, ಹರ್ಷ ಗೌತಮ್ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಮಾಡಿದ್ರು ಸಾಲೋದಿಲ್ಲ. ಈ ಬನ್ನೇರುಘಟ್ಟ ಅಪೋಲೋ ಆಸ್ಪತ್ರೆಯಲ್ಲಿ ನಮಗೆ ಇದೊಂದು ಅನುಕೂಲ ಮಾಡಿಕೊಟ್ಟದ್ದು ನಮಗೆ ತುಂಬ ಒಳ್ಳೆಯದಾಗಿದೆ.